ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗದಲ್ಲಿ ಮುಗಿಲು ಮುಟ್ಟಿದ ಸಂಕೇತ್ ಕುಟುಂಬಸ್ಥರ ಆಕ್ರಂದನ. ಮರಣೋತ್ತರ ಪರೀಕ್ಷೆ ಬಳಿಕ ಉರುಗಡೂರಿಗೆ ಮೃತದೇಹ ಮೆರವಣಿಗೆ ನಡೆಯುತ್ತೆ. ಉರುಗಡೂರಿನ ಮುಖ್ಯ ರಸ್ತೆಯಲ್ಲಿ ಸಂಕೇತ ಶವ ಇಟ್ಟು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ. ಬಾಲಕನ ಸಾವಿಗೆ ನ್ಯಾಯ ಬೇಕು ಅಂತ ಸ್ಥಳೀಯರು ಘೋಷಣೆ ಕೂಗ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಬಂದು ಪರಿಹಾರ ಕೂಡ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇತ್ತ ಮನೆ ಬಳಿ ಬಿಕ್ಕಿ ಅಳ್ತಾ ಇದ್ದಾರೆ ಕುಟುಂಬಸ್ಥರು. ನನಗೆ ನನ್ನ ತಮ್ಮ ಬೇಕು, ಅವನಿಲ್ಲದೆ ನಾನಿಲ್ಲ ಅಂತ ಪಾಪ ಸಂಕೇತ್ನ ಅಕ್ಕ ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಸಾವಿಗೆ ಕಾರಣ ಏನು ಅಂತ ಇನ್ನೂ ಕೂಡ ನಿಖರವಾಗಿ ಇನ್ನು ಗೊತ್ತಾಗ್ತಾ ಇಲ್ಲ. ಇದರ ನಡುವೆ ತನಿಖೆ ಆಗ್ತಾ ಇದೆ. ಅಪ್ರಾಪ್ತರ ಗುಂಪೊಂದು ಪಾಪ ಈ ಹುಡುಗನ್ನ ಕೊಲೆ ಮಾಡಿರೋದು. ಇವನು ಕೂಡ ಅಪ್ರಾಪ್ತ ಹುಡುಗನೇ, ಸ್ಕೂಲ್ಗೆ ಹೋಗ್ತಾ ಇದ್ದಂತಹ ಹುಡುಗ. ಉರುಗಡೂರಿನ ಮುಖ್ಯ ರಸ್ತೆಯಲ್ಲಿ ಈಗ ಸಂಕೇತ ಶವ ಇಟ್ಟು ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ. ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ. ಕಾರಣ ಏನು? ಆ ಬಾಲಕನ ಸಾವಿಗೆ ನ್ಯಾಯ ಬೇಕು ಅಂತ ಕೂಡ ಸ್ಥಳೀಯರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಡಿಸಿ ಬರಬೇಕು, ಪರಿಹಾರ ಕೊಡಬೇಕು ಅಂತ. ಪರಿಹಾರದೆಲ್ಲ ಆ ನಂತರ ಆಗ್ತದೆ, ಬಟ್ ಇಲ್ಲ ಅಂತಲ್ಲ. ಆ ಹುಡುಗನ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕು. ಆ್ಯಂಡ್ ನ್ಯಾಯ ಸಿಗಬೇಕು ಅಂದರೆ ಯಾತಕ್ಕೋಸ್ಕರ ಆಯಿತು? ಇದ್ರ ಹಿಂದಿರುವಂತಹ ಹುನ್ನಾರ ಏನು? ಎಲ್ಲ ದೊಡ್ಡ ದೊಡ್ಡ ಕ್ರೈಮ್ ಮಾಡಿಯೂ ಅಪ್ರಾಪ್ತರು ಅಂತ ಒಂದು ಲೇಬಲ್ ಹಾಕೊಂಡು ಎಸ್ಕೇಪ್ ಆಗಕ್ಕಾಗಲ್ಲ ಅಲ್ವಾ? ಕೆ.ಎಸ್. ಈಶ್ವರಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ. ಈಗ ವಿನಂತಿ ಮಾಡ್ತೇನೆ. ನ್ಯಾಯ ಸಿಗೋವರೆಗೂ ಬಂದು ಪರಿಹಾರ ಘೋಷಣೆ ಮಾಡೋವರೆಗೂ ನಾವು ಕೂಡಬೇಕು. ದಯಮಾಡಿ ಎಲ್ಲರೂ ವಿನಂತಿ ಮಾಡ್ತೇನೆ. ನ್ಯಾಯ ಸಿಗೋವರೆಗೂ ಹೇಳೋದು ಬೇಡ. ಕೂತ್ಕೊಳ್ಳಿ. ಬಂದು ಪರಿಹಾರ ಘೋಷಣೆ ಮಾಡೋವರೆಗೂ ನಾವು ಕೂಡಬೇಕು. ದಯಮಾಡಿ ಎಲ್ಲರೂ ವಿನಂತಿ ಮಾಡ್ತೇನೆ. ಮಧ್ಯಾಹ್ನ 1 ಗಂಟೆಗೆ ಬಂದಿದ್ದ ಸರ್. ನಮ್ಮ ಮಾತು ಉಂಡ ಕಟ್ಕೊಟ್ಟೈತಿ, ಉಂಡು ಅನ್ನ ಸರ್. ಮಾತಾಡೋದು ಸರ್. ಮಾತಾಡೋರು ಅಕ್ಕನ ಜೊತೆ ಮಾತಾಡಿ, ನಮ್ಮ ಜೊತೆ ಮಾತಾಡಿ, ಅವ್ರ ಅಜ್ಜಿ ಜೊತೆ ಮಾತಾಡಿ. ಅವ್ರ ಅಪ್ಪಾಜಿ ಟ್ಯಾಕ್ರಿ ನೀರು ಹಾಕಲೆ, ಟ್ಯಾಕ್ರಿ ನೀರು ಹಾಕಿ ಬಂದು ನೆಲ ಗಲೀಜು ಮಾಡಿದ. ಅವ್ರು ಹಾಕಿ ಇನ್ನೊಂದ್ಸರಿ ಒರೆಸ್ಕೊಂತಾನು ಹೋಗಲೆ. ಚಪ್ರಿ ಒರೆಸಿ ಒಂದು ತಮಾಷೆ ಮಾಡಿ ಹೊರ ಬಂದು ಮತ್ತೆ ಒಳಗೋಗಿ ಒರೆಸ್ಗೇಳೆ ಅಂದು ಮತ್ತೆ ಅಜ್ಜಿ ಬಾಯಿ ಹೇಳಿಲ್ಲ ಅಂತ ಮತ್ತೆ ಬಂದು ಅರ್ಜಿ ಬಾಯಿ ಮಾಡಿ ಅಮ್ಮ ಬಾಯಿ ಅಂದ್ ಮತ್ತೆ ಹೊರ ಬಂದು ಅಮ್ಮ ಬಾಯಿ ಅಮ್ಮ ಅಂತ 2 ಸರಿ ಬಾಯಿ ಮಾಡಿ ನನ್ನ ಮಗ ಹಿಂಗ ಹೋಗ್ಬಿಟ್ಟನ್ ಸರ್. ನನ್ನ ಮಗ ಬರಲೇ ಇಲ್ಲ. ಮಧ್ಯಾಹ್ನ 1 ಗಂಟೆಗೆ ಬಂದಿದ್ದ ಸರ್. ನಮ್ಮ ಮಾತು ಉಂಡ ಕಟ್ಕೊಟ್ಟೈತಿ, ಉಂಡು ಅನ್ನ ಸರ್. ಅಮ್ಮನ ಬರ್ಡೇ ಇತ್ತು ಸರ್. ಅಮ್ಮನ ಬರ್ಡೇಗೆ ಹೇಳ್ದೆ, ನಮ್ಮ ಅಪ್ಪಂಗೆ ಹೇಳ್ದೆ, ಅಪ್ಪಾಜಿ ಇವತ್ತು ಅಮ್ಮನ ಬರ್ಡೇ ಐತೆ, ಕೇಕ್ ತಗೊಂಬ ಅಂತ. ನನ್ನ ತಮ್ಮ ಎಲ್ಲೋ ಹೋಗಿದ್ದ. ಸಂಖ್ಯೆ ಇವತ್ತು ಅಮ್ಮನ ಬರ್ಡೇ ಕಣೋ ಅಂತಂದೆ. ಹೌದು ನನಗೆ ಗೊತ್ತೇ ಇಲ್ಲ ಕಣೆ ಅಂತೇಳಿ ವಿಶ್ ಮಾಡ್ದ. ಆಮೇಲೆ ಅವ್ರ ಅಮ್ಮ ತೀರೋಗಿದ್ರೆ ನಮ್ಮ ಅಮ್ಮನೇ ಇಲ್ಲ, ನಾನೇನು ಬರ್ಡೇ ವಿಶ್ ಮಾಡ್ಕೊಳ್ಳಿ ಅಂತ. ಆಮೇಲೆ ನಾವು ಅಮ್ಮಗೆ ಸ್ನಾನ ಮಾಡ್ಕೊಂಡು ಬಾರಮ್ಮ ಕೇಕ್ ಅಷ್ಟು ನಾನು ನನ್ನ ತಮ್ಮ 3 ಜನನೂ ಇಟ್ಕೊಂಡು ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ಟೆಲ್ಲ ಆದಮೇಲೆ ನಾವು ಅಪ್ಪ ನಾವೆಲ್ಲ ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿ, ಡ್ಯಾನ್ಸ್ ತುಂಬ ಅಂದರೆ ತುಂಬ ಡ್ಯಾನ್ಸ್. ಅವ್ನು ತುಂಬ ಹೇಳ್ತಿದ್ದ, ನೀನು ಚೆನ್ನಾಗಿಲ್ಲ, ನಿಮ್ಮ ಕಾಲೇಜಲ್ಲೆಲ್ಲ ನೀನು ರೇಗಿಸ್ತಾರೆ, ನೀನು ಚೆನ್ನಾಗಿಲ್ಲ ಕಣೆ, ನಾನು ಎಷ್ಟು ಚೆನ್ನಾಗಿದ್ದೀನಿ. ಯಾವಾಗ ನೋಡಿದ್ರು ರೇಗಿಸ್ತಿದ್ದೆ ಸರ್. ನನ್ನ ಒಂಥರ ಯಾವಾಗ ನೋಡಿದ್ರು ನೀನು ಸೋಂಬೇರಿ, ಚಪ್ರಿ, ಇದು ಬರೀ ಇದೇ ಹೇಳ್ತಿದ್ದೆ, ಚಪ್ರಿ ಕಣೆ ನೀನು. ಒಂದಿನ ಅವ್ನ ಬಟ್ಟೆ ಸರ್ ಕೊಡ್ತಿರ್ಲಿಲ್ಲ, ಇವತ್ತು ಅವ್ನ ಬಟ್ಟೆ ಹಾಕ್ಕೊಂಡಿದ್ದೀನಿ ಸರ್. ಅವ್ನು ಬರೀ ಮೈಯಲ್ಲಿದ್ದಾನೆ. ಅವ್ನು ಬಂದ್ಮೇಲೆ ನಾನು ಇದೇ ಡ್ರೆಸ್ ಅಮ್ಮನ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.